ಹೆಲೋ ಮೈ ಸೂಪರ್ ಸ್ಟಾರ್ಸ್, ಸ್ಮಾರ್ಟ್ ಲೈಫ್ ಕನ್ನಡ ಪೀಪಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸರಿ, ಎಲ್ರಿಗೂ ಈ ಅನುಭವ ಆಗಿರುತ್ತೆ ಅಲ್ವಾ? ಬೆಳಿಗ್ಗೆ ಎದ್ದ ತಕ್ಷಣ ಆರಾಮಾಗಿ ಒಂದು 5 ನಿಮಿಷ ಫೋನ್ ನೋಡೋಣ ಅಂತ ಅನ್ಕೋತೀವಿ. ಆದ್ರೆ ಕಣ್ಣು ಬಿಟ್ಟು ನೋಡಿದ್ರೆ 1 ಗಂಟೆನೇ ಆಗೋಗಿರುತ್ತೆ. ಆಮೇಲೆ ಶುರುವಾಗುತ್ತೆ ನೋಡಿ ಟೆನ್ಷನ್, ಅಯ್ಯೋ ಲೇಟ್ ಆಯ್ತು ಅಂತ. ಬಟ್ ಚಿಂತೆ ಮಾಡಬೇಡಿ, ಇವತ್ತು ನಾವು ಸೋಮಾರಿತನಕ್ಕೆ ಗುಡ್ ಬೈ ಹೇಳಿ ಸೂಪರ್ ಫಾಸ್ಟ್ ಆಗೋಕೆ ಸಹಾಯ ಮಾಡುವ 5 ಸ್ಮಾರ್ಟ್ ಹ್ಯಾಕ್ಗಳ ಬಗ್ಗೆ ಮಾತಾಡೋಣ. ಕೊನೆವರೆಗೂ ನೋಡಿ, ಯಾಕಂದ್ರೆ ಕೊನೆಯ ಟಿಪ್ ಇದೆಯಲ್ಲ, ಅದು ನಿಮ್ಮ ಲೈಫನ್ನೇ ಚೇಂಜ್ ಮಾಡಬಹುದು. ಓಕೆ, ನಮ್ಮ ಮೊದಲನೇ ಹ್ಯಾಕ್ಗೆ ಬರೋಣ. ಅದೇ 5 ನಿಮಿಷದ ನಿಯಮ. ಸಾಮಾನ್ಯವಾಗಿ ಯಾವುದಾದ್ರೂ ದೊಡ್ಡ ಕೆಲಸ ಇದ್ರೆ ಅದನ್ನ ಶುರು ಮಾಡೋಕೆ ಒಂಥರ ಬೋರ್ ಆಗುತ್ತೆ ಅಲ್ವಾ? ಮನಸ್ಸು ಆಮೇಲೆ ಮಾಡೋಣ, ನಾಳೆ ಮಾಡೋಣ ಅಂತ ಹೇಳ್ತಾನೆ ಇರುತ್ತೆ. ಆದ್ರೆ ಅದಕ್ಕೊಂದು ಸಿಂಪಲ್ ಟ್ರಿಕ್ ಇದೆ. ಹೌದು, ಕೇವಲ 5 ನಿಮಿಷ. ಈ ಒಂದು ಸಣ್ಣ ಸಂಖ್ಯೆ ಇದೆಯಲ್ಲ, ಇದು ದೊಡ್ಡ ಕೆಲಸಗಳನ್ನ ಶುರು ಮಾಡೋಕೆ ಒಂದು ಅದ್ಭುತವಾದ ಶಕ್ತಿ ಕೊಡುತ್ತೆ. ಇಲ್ಲಿ ಟ್ರಿಕ್ ಏನಪ್ಪಾ ಅಂದ್ರೆ, ಆ ದೊಡ್ಡ ಕೆಲಸವನ್ನ ನಾನು ಜಸ್ಟ್ 5 ನಿಮಿಷ ಮಾತ್ರ ಮಾಡ್ತೀನಿ ಅಂತ ನಿಮ್ಮ ಮನಸ್ಸಿಗೆ ಹೇಳ್ಕೊಂಡು ಶುರು ಮಾಡೋದು. ಉದಾಹರಣೆಗೆ, ಮನೆ ಕ್ಲೀನ್ ಮಾಡೋಕೆ ಸೋಮಾರಿತನ ಆಗ್ತಿದ್ರೆ, ಸರಿ ಬರೀ 5 ನಿಮಿಷ ಮಾಡ್ತೀನಿ ಅನ್ಕೊಂಡು ಶುರು ಮಾಡಿ. ಒಮ್ಮೆ ಸ್ಟಾರ್ಟ್ ಮಾಡಿದ್ರೆ ಸಾಕು, ಆಮೇಲೆ ನೋಡಿ ನಿಮ್ಮ ಬ್ರೈನ್ ಆ ಕೆಲಸವನ್ನ ಪೂರ್ತಿ ಮಾಡೋಕೆ ಬೇಕಾದ ಎನರ್ಜಿಯನ್ನ ಅದೇ ಕೊಡುತ್ತೆ. ಈಗ ನಮ್ಮ 2ನೇ ಹ್ಯಾಕ್ಗೆ ಹೋಗೋಣ. ಇವತ್ತಿನ ದಿನಗಳಲ್ಲಿ ನಮ್ಮ ಸ್ಮಾರ್ಟ್ ಲೈಫ್ಗೆ ಅತಿ ದೊಡ್ಡ ವಿಲನ್ ಯಾರು ಗೊತ್ತಾ? ಬೇರೆ ಯಾರೂ ಅಲ್ಲ, ನಮ್ಮ ಕೈಯಲ್ಲಿರೋ ಈ ಫೋನ್ನ ನೋಟಿಫಿಕೇಶನ್ಗಳು. ಒಂದ್ಸಲ ಯೋಚನೆ ಮಾಡಿ, ಏನೋ ಮುಖ್ಯವಾದ ಕೆಲಸ ಮಾಡ್ತಿರ್ತೀವಿ, ಆಗ ಟಿಂಗ್ ಅಂತ ಒಂದು ಸೌಂಡ್ ಬರುತ್ತೆ. ಅಷ್ಟೇ, ನಮ್ಮ ಗಮನ ಪೂರ್ತಿ ಡೈವರ್ಟ್ ಆಗೋಗುತ್ತೆ. ನೋಡಿ, ಸ್ಮಾರ್ಟ್ ಆಗಿರೋರು ಫೋನ್ಗೆ ಅಡಿಕ್ಟ್ ಆಗಲ್ಲ, ಬದಲಾಗಿ ಅದನ್ನ ಒಂದು ಟೂಲ್ ತರ ಬಳಸ್ತಾರೆ. ಇಲ್ಲಿ ನಾವು ಮಾಸ್ಟರ್ ಆಗ್ಬೇಕು, ಫೋನ್ ಅಲ್ಲ. ಹಾಗಾದ್ರೆ ನಾವು ಮಾಸ್ಟರ್ ಆಗೋದು ಹೇಗೆ? ತುಂಬಾ ಸಿಂಪಲ್. ಯಾವುದಾದ್ರೂ ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾದ್ರೆ ಫೋನಿನ ನೋಟಿಫಿಕೇಶನ್ಗಳನ್ನ ಆಫ್ ಮಾಡಿಬಿಡಿ. ಅದಕ್ಕಿಂತ ಬೆಸ್ಟ್ ಅಂದ್ರೆ ಫೋನನ್ನ ಬೇರೆ ರೂಮ್ನಲ್ಲಿ ಇಟ್ಬಿಡಿ. ಇದು ಒಂದು ರೀತಿ ಡಿಜಿಟಲ್ ಡಿಟಾಕ್ಸ್ ಇದ್ದ ಹಾಗೆ. ನಿಮ್ ಫೋಕಸ್ ಪೂರ್ತಿಯಾಗಿ ಕೆಲಸದ ಮೇಲಿರುತ್ತೆ. ನಮ್ಮ 3ನೇ ಹ್ಯಾಕ್. ಎಷ್ಟೋ ಸಲ ನಾವು ಚಿಕ್ಕ ಪುಟ್ಟ ಕೆಲಸಗಳನ್ನ ಆಮೇಲೆ ಮಾಡೋಣ ಅಂತ ಪೆಂಡಿಂಗ್ ಇಡ್ತೀವಿ. ಆಮೇಲೆ ಏನಾಗುತ್ತೆ, ಅದೆಲ್ಲ ಸೇರಿ ಒಂದು ದೊಡ್ಡ ಬೆಟ್ಟದ ಹಾಗೆ ಆಗಿ ನಮ್ಮ ತಲೆ ಮೇಲೆ ಕುತ್ಕೊಳ್ಳುತ್ತೆ. ಇದ್ರಿಂದ ಹೊರಗೆ ಬರೋದು ಹೇಗೆ? ಉತ್ತರ ಇಲ್ಲೇ ಇದೆ, 2 ನಿಮಿಷ. ಹೌದು, ಈ ಸಿಂಪಲ್ ರೂಲ್ ನಮ್ಮ ಲೈಫನ್ನ ತುಂಬಾನೇ ಆರ್ಗನೈಸ್ಡ್ ಆಗಿಡೋಕೆ ಹೆಲ್ಪ್ ಮಾಡುತ್ತೆ. ಈ ಹ್ಯಾಕ್ ತುಂಬಾನೇ ಸರಳ. ಯಾವುದೇ ಒಂದು ಕೆಲಸವನ್ನ ಮಾಡೋಕೆ 2 ನಿಮಿಷ ಅಥವಾ ಅದಕ್ಕಿಂತ ಕಡಿಮೆ ಸಮಯ ಬೇಕು ಅಂತ ಅನ್ಸಿದ್ರೆ ಅದನ್ನ ತಕ್ಷಣನೇ ಮಾಡಿ ಮುಗಿಸ್ಬಿಡ್ಬೇಕು. ಉದಾಹರಣೆಗೆ, ಊಟ ಮಾಡಿದ ತಟ್ಟೆ ತೊಳೆಯೋದು ಅಥವಾ ಯಾರಿಗೂ ಒಂದು ಮೆಸೇಜ್ ರಿಪ್ಲೈ ಮಾಡೋದು. ಹೀಗೆ ಮಾಡೋದ್ರಿಂದ ಮನಸ್ಸು ಏಕ್ದಮ್ ನಿರಾಳವಾಗಿರುತ್ತೆ. ಆಮೇಲೆ ದೊಡ್ಡ ಕೆಲಸಗಳ ಮೇಲೆ ಗಮನ ಕೊಡೋಕ್ ಸುಲಭವಾಗುತ್ತೆ. ಈಗ ನಮ್ಮ 4ನೇ ಹ್ಯಾಕ್ ಕಡೆ ಹೋಗೋಣ. ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಏನ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗೋದ್ರ ಬದಲು ಫುಲ್ ಕ್ಲಾರಿಟಿಯಿಂದ ದಿನ ಶುರು ಮಾಡೋಕೆ ಈ ಹ್ಯಾಕ್ ತುಂಬಾನೇ ಯೂಸ್ಫುಲ್. ರಾತ್ರಿ ಮಲ್ಗೋಕೆ ಮುಂಚೆ ನಾಳೆ ಮಾಡ್ಬೇಕಾಗಿರೋ 3 ಅತಿ ಮುಖ್ಯವಾದ ಕೆಲಸಗಳನ್ನ ಒಂದು ಪೇಪರ್ ಮೇಲೆ ಬರ್ದಿಟ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮೈಂಡ್ನಲ್ಲಿ ಒಂದು ಕ್ಲಾರಿಟಿ ಇರುತ್ತೆ. ಏನ್ ಮಾಡ್ಬೇಕು ಅಂತ ಯೋಚಿಸೋ ಟೈಮ್ ಉಳಿಯುತ್ತೆ, ಮತ್ತೆ ಅರ್ಧ ಟೆನ್ಷನ್ ಕಡಿಮೆ ಆಗತ್ತೆ. ಈಗ ಬಂತು ನೋಡಿ ನಮ್ಮ ಕೊನೆಯ ಮತ್ತು ಲೈಫ್ ಚೇಂಜಿಂಗ್ ಹ್ಯಾಕ್. ಕೆಲ್ಸ ಅಂದ್ರೆ ಬರೀ ಕಷ್ಟಪಡೋದಲ್ಲ, ಅದನ್ನ ಎಂಜಾಯ್ ಕೂಡ ಮಾಡಬಹುದು. ಹೌದು, ಇದು 100ಕ್ಕೆ 100 ಸತ್ಯ ಅಲ್ವಾ? ಕೆಲ್ಸದಲ್ಲಿ ಮಜಾ ಇರಬೇಕು. ಈ ಫಿಲಾಸಫಿ ನಮ್ಮನ್ನ ಹೆಚ್ಚು ಪ್ರೊಡಕ್ಟಿವ್ ಆಗಿ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಹ್ಯಾಕ್ ಇಷ್ಟೇ, ಅನ್ಕೊಂಡಿದ್ದು ಒಂದು ಕೆಲಸ ಮುಗಿದ ತಕ್ಷಣ ನಿಮ್ಗೆ ನೀವು ಒಂದು ಚಿಕ್ಕ ರಿವಾರ್ಡ್ ಕೊಟ್ಕೊಳ್ಳಿ. ಅದೊಂದು ಕಪ್ ಕಾಫಿ ಕುಡಿಯೋದಾಗಿರ್ಬೋದು, ನಿಮ್ಮ ಫೇವ್ರೆಟ್ ಸಾಂಗ್ ಕೇಳೋದಾಗಿರ್ಬೋದು, ಅಥವಾ ಸುಮ್ಮನೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋದಾಗಿರ್ಬೋದು. ಹೀಗ್ ಮಾಡೋದ್ರಿಂದ ನಿಮ್ಮ ಬ್ರೈನ್ ಏಕ್ದಮ್ ಖುಷಿಯಾಗತ್ತೆ ಮತ್ತು ಮುಂದಿನ ಕೆಲಸ ಮಾಡೋಕೆ ರೆಡಿ ಆಗತ್ತೆ. ನೋಡಿದ್ರಲ್ಲ ಮೈ ಸೂಪರ್ ಸ್ಟಾರ್ಸ್, ಈ 5 ಸಿಂಪಲ್ ಆದ್ರೂ ಪವರ್ಫುಲ್ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಯಾರೇ ಆಗ್ಲಿ ಬರೀ ಸ್ಮಾರ್ಟ್ ಅಲ್ಲ, ಸೂಪರ್ ಸ್ಮಾರ್ಟ್ ಆಗಬಹುದು. ಸೋಮಾರಿತನವನ್ನ ದೂರ ಇಟ್ಟು ನಮ್ಮ ಗುರಿಗಳನ್ನ ಸುಲಭವಾಗಿ ತಲುಪಬಹುದು. ಹಾಗಾದ್ರೆ ಈ 5 ಟಿಪ್ಸ್ಗಳಲ್ಲಿ ನೀವು ನಾಳೆಯಿಂದ ಯಾವುದನ್ನ ಫಾಲೋ ಮಾಡ್ತೀರಾ ಅಂತ ಕೆಳಗೆ ಕಾಮೆಂಟ್ ಮಾಡಿ ನಮ್ಗೆ ತಿಳಿಸಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೇನೇ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗಬಹುದು. ಇದೇ ರೀತಿ ಇನ್ನಷ್ಟು ಸ್ಮಾರ್ಟ್ ಮಾಹಿತಿಪೂರ್ಣ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಸಿಗೋಣ. ಟೇಕ್ ಕೇರ್.